ಫಾಲೋ ಮಾಡ್ಕೊಂಡಿರೋ ನೀವು, ಗಿಡ ನಟ್ಟಿರೋ ನಾನು, ಇವತ್ತಿಂದ 5 ವರ್ಷ ಬಿಟ್ಟು ನಾವು ಕ್ಷೇಮವಾಗಿದ್ರೆ ಈ ಗಿಡದಲ್ಲಿ ಬಿಡೋ ಹಣ್ಣುಗಳನ್ನ ನೋಡ್ಬೋದು. ಗೈಸ್, ಊರಲ್ಲಿ ಕೆಲ ಹಿರಿಯರು ಅವ್ರು ನಟ್ಟಿರೋ ಹಣ್ಣಿದ್ ಮರದ ಬಗ್ಗೆ ಹೇಳುವಾಗ, ಯಾವ್ದೋ ಊರಿಗೆ ಮದ್ವೆಗೋ ಇನ್ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಹಣ್ಣು ತಿಂದಿದ್ದೆ, ಅದು ತುಂಬಾ ರುಚಿಯಾಗಿತ್ತು, ಅದಕ್ಕೆ ಅದ್ರದ್ದು ಬೀಜನ ಜೇಬಲ್ಲಿ ಇಟ್ಕೊಂಡ್ ಬಂದು ಗಿಡ ಮಾಡಿ ನಟ್ಟಿರೋ ಮರ ಇದು ಅಂತ ಹೇಳಿರ್ತಾರೆ, ನೀವೆಲ್ಲ ಕೇಳಿರ್ಬೋದು. ಹಂಗೆ ನಾನು ನನ್ನ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಕತೆ ಹೇಳಕ್ಕೆ ಒಂದ್ ಮರ ಬೇಕಂತ ಬೆಂಗಳೂರಿಂದ ಅವಕಾಡೋ ಅಂದ್ರೆ ಈ ಬಟರ್ ಫ್ರೂಟ್ ಬೀಜ ತಂದು ಈ ತರ ನರ್ಸರಿ ಕವರ್ ಅಲ್ಲಿ ಮಣ್ಣು ತುಂಬಿಸಿ ಹಾಕಿಟ್ಟಿದ್ದೆ. ಸುಮಾರು 2 ತಿಂಗಳಾದ್ಮೇಲೆ ಈ ತರ ಗಿಡ ಬಂದಿದೆ. ಇದ್ರಕ್ಕಿಂತ ಮುಂಚೆ ಯಾವ್ದೋ ವಿಡಿಯೋದಲ್ಲಿ ತೋರಿಸಿದ್ರಂತ ಒಂದು ಟಿಶ್ಯೂ ಪೇಪರ್ನ ಚಂಡಿ ಮಾಡಿ ಅದರಲ್ಲಿ ಈ ಬೀಜನ ಸುತ್ತಿ ಒಂದು ಡಬ್ಬದಲ್ಲಿ ಹಾಕಿಟ್ಟಿದ್ದೆ. ಎಷ್ಟು ದಿನ ಆದ್ರೂ ಮೊಳಕೆನೆ ಬರ್ದೆ ಬೀಜ ಹಾಳಾಗೋಯ್ತು. ಈಗ ಡೈರೆಕ್ಟ್ ಆಗಿ ಮಣ್ಣಲ್ಲಿ ಹಾಕಿದಾಗ ಗಿಡ ಬಂದಿದೆ ನೋಡಿ. ಸೊ ಇದನ್ನ ಇವತ್ತು ನಡೋಣ ಅಂತ ಒಂದು ಗುಂಡಿ ತೆಗೆದು ಅದಕ್ಕೆ ಸ್ವಲ್ಪ ಒಣಗಿದ ಎಲೆ, ಕೊಟ್ಟಿಗೆ ಗೊಬ್ಬರ, ಒಂದ್ ಬುಟ್ಟಿ ಹೊಸ ಮಣ್ಣು ಹಾಕಿದೆ. ನಮ್ ಕಡೆ ಮಳೆ ತುಂಬಾ ಬರೋದ್ರಿಂದ ಮಣ್ಣೆಲ್ಲ ಅಸಿಡಿಕ್ ಆಗಿರುತ್ತೆ. ಸೊ ಅದಕ್ಕೆ ಯಾರಾದ್ರೂ ಕಾಡಿನ ಮಣ್ಣು ಹೊಡಿಸ್ತಾ ಇದ್ರೆ ನಾವು 1-2 ಟ್ರಾಕ್ಟರ್ ಲೋಡ್ನ ಮನೆ ಹತ್ರ ಅಲ್ಲಿ ಇಲ್ಲಿ ಹಾಕ್ಸಿಟ್ಟಿರ್ತೀವಿ. ಈ ತರ ಹೊಸ ಗಿಡ ನಡುವಾಗ ಆ ಮಣ್ಣು ಹಾಕಿದ್ರೆ ಸ್ವಲ್ಪ ಗಿಡ ಚೆನ್ನಾಗಿ ಬರುತ್ತಂತ. ನರ್ಸರಿಯಿಂದ ಗಿಡ ತಂದು ನೆಡಕ್ಕೆ ಮುಂಚೆ ಎಲ್ಲ ದುಡ್ಡಿಗೆ ತುಂಬಾ ಕಷ್ಟ ಅಲ್ವಾ, ಹಾಗಾಗಿ ನಮ್ಮ ಹಿರಿಯರು ಎಲ್ಲೋ ಯಾವ್ದೋ ಹಣ್ಣು ತಿಂದಾಗ ರುಚಿ ಅನ್ಸಿದ್ರೆ ಅದ್ರ ಬೀಜನ ಜಾಗ್ರತೆಯಿಂದ ತಂದು ಅದರಿಂದ ಗಿಡ ಮಾಡಕ್ ಟ್ರೈ ಮಾಡ್ತಾ ಇದ್ರು. ಇವತ್ತು ನಮ್ಮ ಹತ್ರ ಎಲ್ಲ ದುಡ್ಡಿಗೆ ಅವಾಗಿನಷ್ಟೇನ್ ಕಷ್ಟ ಇಲ್ಲ, ಹಾಗಾಗಿ ನಾವೆಲ್ಲ ವರ್ಷಕ್ಕೆ ಒಂದು 5 ಗಿಡನಾದ್ರೂ ನರ್ಸರಿಯಿಂದ ತಂದು ಅಥವಾ ಈ ತರ ಬೀಜದಿಂದ ಗಿಡ ಮಾಡಿ ನಡೋಣ ಅಂತ ಹೇಳ್ತೀನಿ. ಏನಂತೀರಾ ನೀವೆಲ್ಲ? ನಾನ್ ಮಾಡಿರೋ ತುಂಬಾ ವಿಡಿಯೋಸ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿದೆ, ಆದ್ರೆ ಸಬ್ಸ್ಕ್ರೈಬರ್ ತುಂಬಾ ಕಮ್ಮಿ ಜನ ಮಾಡ್ತಾ ಇದ್ದೀರಾ. ಒಂದ್ಸರಿ ನನ್ನ ಪ್ರೊಫೈಲ್ ನ ಓಪನ್ ಮಾಡಿ ನೋಡಿ. ನಾನು ಮಾಡ್ತಿರೋ ವಿಡಿಯೋಸ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಬಟನ್ ನ ಒತ್ತೋ ಮೂಲಕ ನನ್ನ ಈ ಬೆಂಗಳೂರಿಂದ ಊರಿಗೆ ಹೋಗಿ ಜೀವನ ಮಾಡೋ ಜರ್ನಿಯಲ್ಲಿ ಜೊತೆಗಾರರಾಗಿ. ಥ್ಯಾಂಕ್ ಯು.